ನಮಸ್ತೆ ಕನ್ನಡಿಗರೇ. ಇವತ್ತು ನಾವು ಸ್ಪೆಷಲ್ ಆಗಿರುವಂಥ ಟೀ ಜೊತೆಗೆ ಊಟದ ಜೊತೆಗೆ ತಿನ್ನಬಹುದಾದಂಥ ಒಂದು ಕಡಲೆಬೇಳೆ ವಡವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಗೆಲ್ಲ ಕುಡಿಯೋಕ್ಕೆ, ತಿನ್ನೋಕ್ಕೆ. ನಾನಿಲ್ಲಿ 2 ಬಟ್ಲು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಮತ್ತು 1/4 ಬಟ್ಲಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ಗಂಟೆಯಷ್ಟು ನೀಟಾಗಿ ನೆನೆಸಿಟ್ಟಿರಿ ನೀರಲ್ಲಿ. ಇದು ಚೆನ್ನಾಗಿ ನೆನೆಯಿತು ಅಂತಂದರೆ ರುಬ್ಬೋಕ್ಕೂ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಇದನ್ನು ತೊಳೆದ್ಬಿಟ್ಟು ನೆಂದಿರುವಂಥ ಕಡಲೆಬೇಳೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ನುಣ್ಣಗೆ ಸ್ವಲ್ಪ ಪೇಸ್ಟ್ ಆಗಲಿ, ಮತ್ತು ಮೇಲೆ ಒಂದೊಂದು ಕಡಲೆಬೇಳೆ ಉಳಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟು ಇನ್ನೊಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿಯನ್ನು ಹಾಕಿ 4 ಬೆಳ್ಳುಳ್ಳಿ, 4 ಏಲಕ್ಕಿ, 4 ಚಕ್ಕೆ, ಒಂದು 4 ಲವಂಗ, ಮತ್ತು ಒಂದು 4 ನಾವು ಫ್ಲವರ್ ಅಂತೀವಿ, ಮತ್ತು ಅನಾನಸ್ ಹೂವು ಅಂತಾರೆ, ಆ ಚಕ್ಕಿ ಮಗ್ಗು ಅಂತಾರೆ, ಅದನ್ನು ಹಾಕಿ, ಮತ್ತು ಹಸಿ ಶುಂಠಿಯನ್ನು ಹಾಕಿ, ನಂತರ ಸ್ವಲ್ಪ ಜೀರಿಗೆ, ಮತ್ತು ನಮಗೆ ಖಾರ ಎಷ್ಟು ಬೇಕಲ್ಲ, ನಾನಿಲ್ಲಿ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವು, ಇದೆಲ್ಲವನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಈ ರುಬ್ಬಿರುವಂಥ ಕಡಲೆಬೇಳೆಗೆ ಈ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ರಿ. ನೆಕ್ಸ್ಟ್ ಅದ್ರ ಜೊತೆಗೆ ನಾನಿಲ್ಲಿ 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಅಂತೀವಿ ನಾವು, ಸಬ್ಬಸಿಗೆ ಸೊಪ್ಪು ಅಂತೀವಿ ಅದು, ಮತ್ತು ಒಂದು 4 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದು 2 ಹಾಕಿಬಿಟ್ಟು ನೀಟಾಗಿ ಕಲಸಿ ಇದು ನಾನು ಒಂದು 8 ಜನಕ್ಕೆ ಆಗುವಷ್ಟು ಮೆಜರ್ಮೆಂಟನ್ನು ತೊಗೊಂಡಿದ್ದೀನಿ. ನೀವು ಕಡಿಮೆ ಜನಕ್ಕಾದರೆ ಸ್ವಲ್ಪ ಕಡಿಮೆ ಮೆಜರ್ಮೆಂಟನ್ನು ಮಾಡ್ಕೊಳ್ಳಿ. ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಕೈಯಲ್ಲಿ ವಡೆ ಥರ ತಟ್ಟಿ ಎಣ್ಣೆಯಲ್ಲಿ ಕರೀರಿ. ಇದು ಕಡಲೆಬೇಳೆ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ, ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕಲ್ವ, ಸೊ ಅದಕ್ಕೆ ಸ್ವಲ್ಪ ಕೆಂಪಗಾಗೋವರೆಗೂ ಕೂಡ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಕರೀರಿ. ಇದು ನೀಟಾಗಿ ಕೆಂಪಗೆ ಬರಬೇಕು, ಆವಾಗ ಕ್ರಿಸ್ಪಿ ಆಗಿರುತ್ತೆ. ನೀವು ನೋಡ್ಬೋದು ಎಲ್ಲ ಕೆಂಪಾಗಿದೆ. ಇದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಟೀ ಜೊತೆಗೆ ಮತ್ತು ಅನ್ನದ ಜೊತೆಗೆ ಸಖತ್ತಾಗಿರುತ್ತೆ. ನಾನು ಕೂಡ ಮಾಡಿ ಟೇಸ್ಟ್ ಮಾಡಿದ್ದೀನಿ. ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.